ಸೊ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಫ್ಯಾಮಿಲಿ ರೌಂಡ್ ಒಂದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಎಲ್ಲರ ಮನೆ ಕಡೆಯಿಂದ ಅವರ ತಾಯಿ ತಂದೆ ಅಣ್ಣ ತಮ್ಮ ಈ ರೀತಿಯಲ್ಲಿ ಕೂಡ ಬರ್ತಾ ಇರ್ತಾರೆ. ಸೊ ಇವತ್ತಿನ ಒಂದು ಪ್ರೊಮೋದಲ್ಲಿ ರಾಶಿಕಾ ಅವರ ತಮ್ಮ ಮತ್ತೆ ರಾಶಿಕಾ ಅವರ ತಾಯಿ ಬಂದಿದ್ದಾರೆ. ಹಾಗೆ ನಮ್ಮ ಸೂರಜ್ ಅವರ ತಾಯಿ ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಇನ್ನು ಎರಡನೇ ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ ಧನುಷ್ ಅವರ ತಾಯಿ ಮತ್ತೆ ಹೆಂಡತಿ ಬಂದಿದ್ದಾರೆ. ಸೊ ಇಷ್ಟು ಜನರನ್ನ ಈ ಒಂದು ಪ್ರೊಮೋದಲ್ಲಿ ತೋರಿಸಿದ್ದಾರೆ. ಮತ್ತೆ ಗಿಲ್ಲಿ ಅವರದೊಂದು ಗೆಟಪ್ ಕೂಡ ಸಖತ್ತಾಗಿ ಕಾಣ್ತಾ ಇದೆ. ಸೊ ಯಾರು ರೆಡಿ ಮಾಡಿದ್ದಾರೆ ಏನಂತ ನೋಡ್ಬೇಕು. ಸೊ ಒಂಥರ ಪೌಡರ್ ಎಲ್ಲ ಮುಖಕ್ಕೆ ಬರ್ಕೊಂಡು ಒಂದು ಚಿಕ್ಕ ಮಕ್ಕಳ ತರ ಒಂಥರ ರೆಡಿ ಆಗಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಫುಲ್ ಫನ್ ಆಗಿರುತ್ತೆ, ಫ್ಯಾಮಿಲಿ ಜೊತೆ ಮಜಾ ಇರುತ್ತೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ತೋರಿಸಿರೋದು ರಾಶಿಕಾ ಅವರ ತಾಯಿ ಬ್ರದರ್ ಬರ್ತಾರೆ, ಆಮೇಲೆ ಅವರ ತಾಯಿ ಬರ್ತಾರೆ, ಆಮೇಲೆ ಸೂರಜ್ ಅವರು ಕೂಡ ತಾಯಿ ಕೂಡ ಬರ್ತಾರೆ. ಇದನ್ನ ಫಸ್ಟ್ ಪ್ರೊಮೋದಲ್ಲಿ ತೋರಿಸಿದ್ರೆ ಸೆಕೆಂಡ್ ಪ್ರೊಮೋದಲ್ಲಿ ಧನುಷ್ ಅವರ ತಾಯಿ ಮತ್ತು ಹೆಂಡತಿ ಬರ್ತಾರೆ. ಸೊ ನಾನು ಆಗ್ಲೇ ಹೇಳಿದೆ ಏನಾದ್ರು ಟ್ವಿಸ್ಟ್ ಇಟ್ಟಿರ್ತಾರೆ ಅಂತ. ಸೊ ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ. ಸೊ ಏನಂತ ನಿಮ್ಗೆ ಗೊತ್ತಿರುವಂತ ವಿಷಯ. ಸೊ ಅದ್ರ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಸೀಸನಲ್ಲೂ ಒಂದು ಫ್ಯಾಮಿಲಿ ಒಂದು ಎಪಿಸೋಡ್ ಅಂತ ಇಟ್ಟಿರ್ತಾರೆ. ಸೊ ಫ್ಯಾಮಿಲಿ ಅಂತಂದ್ರೆ ಅವರ ತಾಯಿ ತಂದೆ ತಮ್ಮ ಅಕ್ಕ ತಂಗಿ ಯಾರಾದ್ರೂ ಕೂಡ ಅವ್ರ ಫ್ಯಾಮಿಲಿ ಅವರು ಬರ್ಬೋದು. ಸೊ 85 ದಿನಗಳ ಮೇಲೆ ಆಯಿತು ಈ ಬಿಗ್ ಬಾಸ್ ಮನೆಯಲ್ಲಿ, ಅಂದ್ರೆ 80 ದಿನ ಆಯ್ತು ಅಂತ ಅನ್ಕೋತೀನಿ. ಸೊ ಇಷ್ಟು ದಿನ ಆದ್ಮೇಲೆ ಯಾರು ಕೂಡ ಅಷ್ಟು ದಿನಗಳ ಒಬ್ಬ ಒಂದೊಂದು ಫ್ಯಾಮಿಲಿನ ಬಿಟ್ಟು ಯಾರು ಕೂಡ ಇರಲ್ಲ. ಹೇಳ್ಬೇಕಂದ್ರೆ ಸಿಟಿಲಿ ಇರ್ತವ್ರು ಅಷ್ಟು ಜನರು ಅಷ್ಟು ಟೈಮ್ ಯಾರು ಕೂಡ ಜಾಸ್ತಿ ಬಿಟ್ಟಿರಲ್ಲ ಅಂತ ಅನ್ಕೋತೀನಿ. ಗಿಲ್ಲಿಯೇ ಬಿಟ್ಟಿರ್ಬೋದು. ಸೊ ಹಾಗೆ ಬಾಕಿ ಮಿಕ್ಕವ್ರು ಯಾರು ಕೂಡ ಅಷ್ಟು ಒಂದು ದಿನಗಳ ಕಾಲ ಫ್ಯಾಮಿಲಿನ ಬಿಟ್ಟು ಇರ್ತಾರಂತ ನನಗೇನೋ ಡೌಟ್. ಯಾಕಂದ್ರೆ ಫ್ಯಾಮಿಲಿಯಲ್ಲಿ ಸಿಟಿಯಲ್ಲಿ ಅಂತೂ ಫ್ಯಾಮಿಲಿನ ಬಿಟ್ಟು ದೂರ ಜಾಸ್ತಿ ಯಾರು ಇರೋಲ್ಲ. ಹಳ್ಳಿಗಳಲ್ಲಿ ಇದು ಕಾಮನ್ ಇರುತ್ತೆ. ಯಾಕಂದ್ರೆ ದುಡಿಯಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ಫ್ಯಾಮಿಲಿ ಬಿಟ್ಟು ಬೆಂಗಳೂರಿಗೆ ಮತ್ತೊಂದು ಊರಿಗೆ ದುಡಿಯಕ್ಕೆ ಹೋಗಿರ್ತೀವಿ. ಸೊ ಅಲ್ಲಿ ಫ್ಯಾಮಿಲಿ ಬಿಟ್ಟಿರೋದು ಗೊತ್ತಿರುತ್ತೆ. ಬಟ್ ಈ ಸಿಟಿಲಿರೋರು ಜಾಸ್ತಿ ಬಿಟ್ಟು ಹೋಗಿರಲ್ಲ. ಹಾಗಾಗಿ ಸ್ವಲ್ಪ ಎಮೋಷನ್ ಕೂಡ ಜಾಸ್ತಿ ಆಗ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಎಮೋಷನ್ ಕೂಡ ನಮಗೆ ನೋಡೋಕೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ರಾಶಿಕಾ ಅವರ ಬ್ರದರ್ ಬರ್ತಾರೆ. ಒಂದು ಹೆಲ್ಮೆಟ್ ಹಾಕೊಂಡು ಯಾರೋ ಒಂದು ಪರಿಚಯ ಇಲ್ಲೋ ರೀತಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಅವಾಗೆಲ್ಲ ಕೂಡ ಅವರನ್ನ ಹಿಡ್ಕೊಳಕ್ ಹೋಗ್ತಾರೆ. ಹಿಡ್ಕೊಂಡ್ ಬಳಕೆ ಗೊತ್ತಾಗುತ್ತೆ ಯಾರಾದ್ರೂ ಒಬ್ಬರ ಫ್ಯಾಮಿಲಿ ಇವರು ಅಂತ. ಬಟ್ ಇವ್ರದೇ ಫ್ಯಾಮಿಲಿ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಮುಖಕ್ಕೆ ಹೆಲ್ಮೆಟ್ ಹಾಕಿರ್ತಾರಲ್ಲ. ಸೊ ಹಂಗಾಗಿ ಆಮೇಲೆ ಎಲ್ಲರೂ ಕೂಡ ಇಲ್ಲಿ ಸ್ಪರ್ಧೆ ಹಿಡ್ಕೋತಾರೆ. ಆಮೇಲೆ ಹೆಲ್ಮೆಟ್ ತೆಗೆದಾಗ ಗೊತ್ತಾಗುತ್ತೆ ರಾಶಿಕಾ ಅವರ ತಮ್ಮ ಅಂತ. ಸೊ ಖುಷಿ ಪಡ್ತಾರೆ. ಸೊ ಆಮೇಲೆ ರಾಶಿಕಾ ಅವರ ತಾಯಿ ಇಲ್ಲಿ ಎಂಟ್ರೆನ್ಸ್ ಇದ್ದ ಬಾಗಿಲಿಂದ ಬರ್ತಾರೆ. ಸೊ ಅಲ್ಲಿ ಸ್ವಲ್ಪ ನೋಡಿ ಎಮೋಷನ್ ಆಗಿ ಮಾತಾಡ್ತಾರೆ. ಒಂದು ಅವರ ಕಷ್ಟ ಸುಖಗಳನ್ನ ಒಂದು ಎಪಿಸೋಡಲ್ಲಿ ಹಂಚ್ಕೋತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಟಾಸ್ಕ್ ಅಲ್ಲೂ ಮಾತ್ರ ಎತ್ತಿದ ಕೈ ಅಲ್ಲ ರಾಶಿಕಾ ಅವರು, ಕುಟುಂಬನ ಮುನ್ನಡೆಸಲು ಕೂಡ ಎತ್ತಿದ ಕೈ ಅನ್ನೋದು ನಮಗೆ ಈ ಒಂದು ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ತಾಯಿ ತನ್ನ ಮಗಳ ಬಗ್ಗೆ ಮಾತಾಡೋದನ್ನ ಕೂಡ ಪ್ರೊಮೋದಲ್ಲಿ ಅಂದ್ರೆ ಎಪಿಸೋಡ್ ಕೂಡ ತೋರಿಸ್ತಾರೆ, ಪ್ರೊಮೋದಲ್ಲಿ ಕೂಡ ಇಲ್ಲಿ ತೋರಿಸ್ತಾರೆ. ಸೊ ಎಪಿಸೋಡ್ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೆಕೆಂಡ್ ಒಂದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಮ್ಮ ಸೂರಜ್ ಅವರ ತಾಯಿ ಬರ್ತಾರೆ. ನೀನಿಲ್ಲದೆ ನಂಗೆ ಊಟ ಮಾಡಕ್ ಆಗ್ತಾ ಇಲ್ಲ. ಸೊ ನೀನಿಲ್ಲದೆ ಬಡ್ಸ್ಕೊಂಡು ಊಟ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ನೀನೇನಾದ್ರು ಈ ಕೈಯಿಂದ ಮಾಡಿಕೊಡು ನಾನು ತಿಂತೀನಿ ಅಂತ ಅಲ್ಲಿ ಒಂದು ಲೆಟರ್ ಬರುತ್ತೆ. ಸೊ ಆ ಲೆಟರ್ ಬಂದ ತಕ್ಷಣ ಅಲ್ಲಿ ಟಿವಿಯಲ್ಲಿ ಅಂದ್ರೆ ಸ್ಕ್ರೀನ್ ಮೇಲೆ ಅವ್ರ ತಾಯಿ ಒಂದು ಬರ್ತಾರೆ. ಸೊ ಎಲ್ಲರೂ ಕರೀತಾರೆ. ಸೊ ಅಲ್ಲಿ ಕನ್ಸೆಷನ್ ರೂಮ್ಗೆ ಹೋಗ್ಬಿಟ್ಟು ಅವರ ತಾಯಿ ಇರ್ತಾರೆ. ತಾಯಿನ ಮೀಟಾಗಿ ಹಾಗೆ ಮಾಡಿ ಮಾತಾಡ್ತಾರೆ. ಒಂದು ಇಷ್ಟು ದಿನಗಳಿಂದ ಮೀಟ್ ಆಗಿರಲಿಲ್ಲ ಒಂದಂದ್ರೆ ಒಂದು ಖುಷಿ ಎಮೋಷನ್ ಎಲ್ಲ ಕೂಡ ಒಂದು ಇದ್ದೇ ಇರುತ್ತಲ್ಲ. ಫ್ಯಾಮಿಲಿ ಅಂತಂದ್ರೆ ಹಾಗೆ ಸ್ವಲ್ಪ ಒಂದು ಎಮೋಷನ್ ಕೂಡ ಇರುತ್ತೆ, ಒಂದು ಖುಷಿ ಕೂಡ ಇರುತ್ತೆ. ಎಷ್ಟೋ ದಿನಗಳ ಮಿಸ್ ಮಾಡ್ಕೊಂಡಿರ್ತೀವಿ. ಮತ್ತೆ ತಾಯಿ ಒಂದು ಪ್ರೀತಿ, ತಮ್ಮ ಪ್ರೀತಿ, ಅಕ್ಕನ ಪ್ರೀತಿ, ಸೊ ಈ ರೀತಿ ಎಲ್ಲರಿಗೂ ಪ್ರೀತಿ ಸಿಕ್ಕಾಗ ಒಂಥರ ಖುಷಿ ಆಗೋದು ಎಲ್ಲರಿಗೂ ಅಂತದ ಇದ್ದೇ ಇರುತ್ತೆ. ಸೊ ಇದಾದ್ಮೇಲೆ ಸೆಕೆಂಡ್ ಒನ್ ಏನ್ ಕೊಡ್ತಾರಪ್ಪ ಅಂತಂದ್ರೆ ಧನುಷ್ ಅವ್ರದ್ದು ತೋರಿಸಿದ್ದಾರೆ. ಧನುಷ್ ಅವರಲ್ಲಿ ತಾಯಿ ಮತ್ತೆ ಹೆಂಡತಿ ಅವ್ರನ್ನ ಕರೆಸಿದ್ದಾರೆ. ಸೊ ಒಂದು ಸ್ಕ್ರೀನ್ ಮೇಲೆ ಅಂದ್ರೆ ಟಿವಿ ಮೇಲೆ ಸ್ಕ್ರೀನ್ ಇರುತ್ತಲ್ಲ, ಅಲ್ಲಿ ಮೇಲೆ ತಾಯಿ ಮತ್ತೆ ಒಂದ್ ಕಡೆ ಕನ್ಸೆಷನ್ ರೂಮಲ್ಲಿ ತಾಯಿ ಇದ್ರೆ, ಇನ್ನೊಂದು ರೂಮಲ್ಲಿ ಹೆಂಡತಿ ಏನಿದ್ದಾರೆ. ಸೊ ಇಲ್ಲಿ ಎಲ್ಲರನ್ನು ಪೋಸ್ ಮಾಡಿಬಿಟ್ಟು ಒಂದು ಕ್ವಶನ್ ನ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರುವಂತ ಆಯ್ಕೆ, ಒಬ್ರು ನಿಮ್ಮನ್ನ ಭೂಮಿಗೆ ತಂದವರು, ಒಬ್ರು ನಿಮಗೆ ಅಂದ್ರೆ ನಿಮ್ಮ ಲೈಫಲ್ಲಿ ಬಂದವರು. ಸೊ ಇವರಲ್ಲಿ ಯಾರು ಬೇಕು ಅಂತ ಆಯ್ಕೆ ಮಾಡಿ ಅಂತ ಇಲ್ಲಿ ಹೇಳಿದಾಗ ಧನುಷ್ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ, ತಾಯಿನ ಅಥವಾ ಹೆಂಡತಿನ ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಯಾಕಂತಂದ್ರೆ ಒಂಥರ ಎಷ್ಟೋ ದಿನಗಳಾದ್ಮೇಲೆ ಅವ್ರನ್ನ ನೋಡ್ತೀವಲ್ವಾ. ಸೊ ಆ ರೀತಿ ನೋಡುವಾಗ ಇವ್ರು ನೋಡ್ಬೇಕು ಅವ್ರು ನೋಡ್ಬೇಕು ಅಂತ ಕೇಳಿದಾಗ ಯಾರು ನೋಡ್ಬೇಕು ಅನ್ನೋದು ಗೊತ್ತಾಗಲ್ಲಲ್ವಾ. ಸೊ ಸಡನ್ ಆಗಿ ಒಂಥರ ಎಂತ ಪರೀಕ್ಷೆ ತಂದಿಟ್ಟಿದ್ದಾರೆ ಅಂತ ಅನಿಸ್ತು ನನಗೆ. ಧ್ರುವಂತ ನೋಡಿ ಪಾಪ, ಧನುಷ್ ನೋಡಿ ಪಾಪ ಅನಿಸ್ತು. ಯಾಕಂದ್ರೆ ಈ ಕಡೆ ಹೆಂಡತಿ ನೋಡ್ಬೇಕಂತ ಅನ್ಬೇಕಾ ಅಥವಾ ತನ್ನ ತಾಯಿ ನೋಡ್ಬೇಕಂತ ಅನ್ಬೇಕಾ. ನನಗೆ ಅನ್ಸೋ ಮಟ್ಟಿಗೆ ತಾಯಿನ ನೋಡ್ತೀನಿ ಅಂತ ಅಂತಾರೆ ಅಂತ ನನಗೆ ಅನ್ಸುತ್ತೆ, ಸ್ಪೆಷಲಿ ಧನು ಅವರು. ಸೊ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡ್ಬೇಕು ಏನಾಗುತ್ತೆ ಏನಂತ. ಬಟ್ ತುಂಬಾ ಎಮೋಷನಲ್ ಆಗಿ ಆಯಿತು ಇದೆ ಅಂತ ನನಗೆ ಅನಿಸ್ತದೆ ಧನುಷ್ ಅವರ ಒಂದು ಎಪಿಸೋಡ್. ಬಟ್ ಲಾಸ್ಟ್ ಅಲ್ಲಿ ಇಬ್ರು ತಾಯಿ ಮತ್ತೆ ಹೆಂಡತಿ ಇಬ್ರು ಕರೆಸಬಹುದು ಅಂತ ನನಗೆ ಅನಿಸುತ್ತೆ. ಕರೆಸ್ದೇ ಇರ್ಬೋದು, ಏನು ಹೇಳಕ್ ಬರಲ್ಲ ಬಿಗ್ ಬಾಸ್ ಅವ್ರದ್ದು. ಸೊ ಇಲ್ಲಿ ತಾಯಿನ ಬೇಕಾ ಒಂದೇ ಆಯ್ಕೆ ನಿಮ್ಗೆ, ತಾಯಿ ಹೆಂಡತಿ ಯಾವ್ದಾದ್ರು ಒಂದನ್ನ ಮಾತ್ರ ಆಯ್ಕೆ ಮಾಡಬೇಕು. ತಾಯಿನ ಆಯ್ಕೆ ಮಾಡಿದ್ರೆ ಹೆಂಡತಿ ನೋಡೋಕ್ಕಾಗಲ್ಲ, ಹೆಂಡತಿನ ಆಯ್ಕೆ ಮಾಡಿದ್ರೆ ತಾಯಿ ನೋಡೋಕ್ಕಾಗಲ್ಲ. ಸೊ ಈ ರೀತಿ ಪರೀಕ್ಷೆ ಇಟ್ಟಿದ್ದಾರೆ. ಸೊ ಪರೀಕ್ಷೆಯಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ನಮ್ಮ ಧನುಷ್ ಅವರು ಅಂತ ನಾವು ಕಾದ್ ನೋಡಬೇಕಾಗಿದೆ. ಸೊ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಗಿಲ್ಲಿ ಅವರು ಅವರ ಮನೆಯಿಂದ ಯಾರು ಬರ್ತಾರೋ ನೋಡ್ಬೇಕಾಗಿದೆ.
ಸೊ ರಕ್ಷಿತ್ ಅವ್ರ ಮನೆಯಿಂದ ಯಾರು ಬರ್ತಾರೆ, ಯಾರೆಲ್ಲ ಬರ್ಬೋದು ಅಂತ ಅನ್ಸುತ್ತೆ, ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಗಿಲ್ಲಿ ಅವರು ಒಂದು ಗೆಟಪ್ ಹಾಕಿದ್ದಾರೆ. ಸೊ ಗೆಟಪ್ ತುಂಬಾ ಚೆನ್ನಾಗಿ ಕಾಣ್ತದೆ, ಕ್ಯೂಟ್ ಆಗಿದ್ದಾರೆ. ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಏನು ಎಪಿಸೋಡಲ್ಲಿ ತೋರಿಸ್ತಾರಲ್ಲೂ ಗೊತ್ತಿಲ್ಲ, ತೋರಿಸ್ಬೋದು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಒಂಥರ ಚಿಕ್ಕ ಮಕ್ಕಳ ಥರ ಒಂಥರ ಡಿಫ್ರೆಂಟ್ ಆಗಿ ಒಂಥರ ರೆಡಿ ಆಗಿದ್ದಾರೆ. ಅದೇನೋ ಒಂಥರ ಗೊತ್ತಾಗ್ತಾ ಇಲ್ಲ, ನಗು ಬರ್ತಾ ಇದೆ ಅವ್ರು ನೋಡಿದ್ರೆ. ಬಟ್ ಎಂಟರ್ಟೈನ್ಮೆಂಟ್ ಅಲ್ಲಿ ಗಿಲ್ಲಿನ ಮಿಸ್ಟೇಕ್ ಆಗಲ್ಲ ಅದಂತ ಗೊತ್ತಿರೋ ವಿಷಯ. ಈ ಫ್ಯಾಮಿಲಿ ರೌಂಡ್ ಅಲ್ಲಿ ಎಲ್ಲ ಕೂಡ ಫ್ಯಾಮಿಲಿ ಬರ್ತಾರೆ, ವಾರಾಂತ್ಯದವರೆಗೂ ಫ್ಯಾಮಿಲಿ ಬರ್ತಾರೆ ಅಂತ ಅನ್ಸುತ್ತೆ. ಫ್ಯಾಮಿಲಿ ಬಂದಾಗ ಒಂಥರ ಖುಷಿ, ಒಂಥರ ದುಃಖ, ಒಂಥರ ಎಮೋಷನ್ ಎಲ್ಲ ಕೂಡ ಇಲ್ಲಿ ನೋಡಕ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಇಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈ ವಾರ ಮನೆಯಿಂದ ಡಬಲ್ ಎಲಿಮಿನೇಷನ್ ಕೂಡ ಆಗಬಹುದು, ಯಾಕಂತಂದ್ರೆ ಇಬ್ರು ಕೂಡ ಹೋಗುವಂತ ಸಾಧ್ಯತೆ ಇದೆ. ಗ್ರ್ಯಾಂಡ್ ಫಿನಾಲೆ ಸಮೀಪ ಬರ್ತಿರೋ ಕಾರಣದಿಂದ ಸೊ ಯಾರು ಹೋಗ್ತಾರೆ ಅಂತ ಹೇಳಕ್ ಬರಲ್ಲ. ಸೊ ನೋಡೋಣ, ಕಾದ್ ನೋಡೋದು. ನಿಮಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು 2 ಪ್ರೊಮೋಗಳದ್ದು. ಸೊ 2 ಪ್ರೊಮೋಗಳನ್ನು ಹೇಳಿದ್ದೀನಿ. ಸೊ ನಿಮಗೆ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸ್ತಾ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ನಮಸ್ಕಾರ.